ಅದರಿಂದ ಅಂತ ಊರಲ್ಲಿ ಬಂದು ಮತ್ತೆ ನನ್ನ ಕೈಯಲ್ಲಿ ಇಲ್ಲೇ ಆಟ ಆಡಿ ಇಲ್ಲೇ ಬೆಳೆದು ಅಂತ ಪ್ಲೇಸ್ ಅಲ್ಲಿ ಬಂದು ನಾನು ಬಂದು ಉದ್ಘಾಟನೆ ಮಾಡ್ತೀನಿ ಅನ್ನೋದು ನಮಗೆ ಒಂದು ದೇವ್ರು ಕೊಟ್ಟಿರ್ತಕ್ಕಂಥ ವರ ಅಂತ ಹೇಳ್ಬೋದು. ಸೊ ಇವತ್ತಿನ ದಿವಸ ತಾವೆಲ್ಲ ಸೇರಿ ಒಳ್ಳೆ ಮನಸ್ಸಿಂದ ಎಲ್ಲ ಸೇರಿ ಏನಿವತ್ತು ಈ ಕಾರ್ಯಕ್ರಮ ಮಾಡಿದೀನಿ, ತಮ್ಮೆಲ್ಲರಿಗೂ ಒಳ್ಳೇದಾಗಿ ಒಂದು ಬಯಸ್ತೀನಿ. ನಾನು ಸಾಕಷ್ಟು ಊರುಗಳಲ್ಲಿ ವಿಚಾರದಲ್ಲಿ ಹೇಳ್ತಾ ಇರ್ತೀನಿ, ಯಾಕಂದ್ರೆ ಎಲ್ಲರಿಗೂ ಅವ್ರವ್ರ ಧರ್ಮ ಅವ್ರವ್ರ ಜಾತಿ ಎಲ್ಲರಿಗೂ ಮುಖ್ಯ ಆಗ್ತದೆ. ಯಾಕಂದ್ರೆ ಹೋಗ್ತಾ 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 ಏನಾಗ್ತದೆ, ಜಾತಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ರು. ಇಲ್ಲ, ಬರ್ತಾ 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 ಜಾತಿ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಜಾತಿ ಪ್ರೀತಿ, ಜಾತಿ ಧರ್ಮ, ಜಾತಿ ರಾಜಕಾರಣ ಅನ್ನೋದು ಜಾಸ್ತಿ ಆಗ್ತದೆ. ಸೊ ಅದರಿಂದ ಎಲ್ಲರಿಗೂ ನಾನು ಒಂದೇ ಹೇಳೋದು, ಇವತ್ತು ಸಾಕಷ್ಟು ಊರುಗಳಲ್ಲಿ ಕೂಡ ಒಂದು ನಮ್ಮ ಒಕ್ಕಲು ಕಮ್ಯುನಿಟಿಯವರು ಮತ್ತು ನಮ್ಮ SC ಕಮ್ಯುನಿಟಿಯವರು ಮಾಮ ಈ ತರ ಫೀಲ್ ಆಗ್ತಾರೆ. ಸೊ ಅದೇ ಸಾಮರಸ್ಯವನ್ನ, ಅದೇ ಸಂಬಂಧವನ್ನ ನಮ್ಮ ಧರ್ಮಗಳಲ್ಲಿ ಕೂಡ ಕಂಡಿದ್ದೀನಿ. ಯಾಕಂದ್ರೆ ನಮ್ಮೆಲ್ಲರಿಗೂ ನಮ್ಮ ವೆಂಕಟರಮಣಗೌಡರು ಮಾಮ ಇದ್ದಂಗೆ, ನಮ್ಮೆಲ್ಲರಿಗೂ ಮಾಮ ಅದಲ್ಲ. ಆ ಸಂಬಂಧಗಳು ಯಾವ ಊರಲ್ಲಿ ಬೆಳಿತವೆ, ಆ ಸಂಬಂಧಗಳು ಯಾವ ಊರಲ್ಲಿ ಬೆಳಿತವೆ, ಅಲ್ಲಿ ಸಾಮರಸ್ಯ ಸಂಬಂಧಗಳು ಬೆಳಿತವೆ. ಇವತ್ತು ಸಾಕಷ್ಟು ಊರ್ಗಳಲ್ಲಿ ನೋಡಿದ್ವಿ, ಇಪ್ಪಕ್ಕೆ ರಾಕೂಡುದು ಅಂತ ಹೇಳ್ತಾರೆ. ಆದ್ರೆ ಇವರೇ ಜಾಗ ಕೊಟ್ಟು ಇವರೇ ಪ್ರತಿಮೆಗೆ ಇದ್ ಮಾಡಿ, ಇಲ್ಲ ಇವರೆಲ್ಲ ನಮ್ಮವರು, ಇವರ ನಮ್ಮ ಸಂಬಂಧ ಬೆಳಿತವಲ್ಲ, ಅಲ್ಲೆಲ್ಲ ಒಳ್ಳೆ ಸಂಬಂಧಗಳು ಬೆಳೀತದೆ. ಅದನ್ನು ಇನ್ನೂ ಸಾಕಷ್ಟು ಜನ ಹಿರಿಯರು ಕೂಡ ಈ ಊರಲ್ಲಿಲ್ಲ. ಯಾಕಂದ್ರೆ ಇನ್ನು ಬರ್ಬೇಕಾಗಿತ್ತು, ಇವತ್ತು ಕಾಡೇಪಲ್ಲಿ ನಾಗರಾಜ್ ಸರ್ ಬರ್ಬೇಕಿತ್ತು. ಎಲೆಕ್ಷನ್ ಇಲ್ಲ ಕಾರಣಕ್ಕೋಸ್ಕರವಾಗಿ ಇವತ್ತು ಎಲೆಕ್ಷನ್ ಫಿಕ್ಸ್ ಆಗ್ಬಿಟ್ಟಿದೆ. ನಮ್ಮ ಕರ್ಮ ಇಲ್ಲಿ ಲಾಯರ್ ಎಲೆಕ್ಷನ್ ಫಿಕ್ಸ್ ಆಗಿದೆ. ಈಗ ರವೀಣ ಬರ್ಬೇಕಾಗಿತ್ತು, ಸಾಕಷ್ಟು ಜನ ಬರ್ಬೇಕಾಗಿತ್ತು. ಅವರ ಒಂದು ಇದರಲ್ಲಿ ನಾನು ಕಳಿಸ್ಕೊಟ್ಟು, ಇಲ್ಲ ನೀವು ಅಟೆಂಡ್ ಆಗ್ಬೇಕು ಅಂತ ಕಳಿಸ್ಕೊಟ್ಟು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟ ಸಾಕಷ್ಟು ಜನಕ್ಕೆ. ಹಾಗೂ ನನ್ನ ಬಾಲ್ಯದ ಜೀವನ ಕೂಡ, ನನ್ನ ಡಿಗ್ರಿ ಜೀವನ ಕೂಡ ಇದೇ ಊರಿಂದ ಬೆಳೆದಿದ್ದು. ಯಾಕಂದ್ರೆ ನಾನು ನಮ್ಮ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಆ ವ್ಯಕ್ತಿ ಬಗ್ಗೆ ಯಾರಿಗೆ ಗೊತ್ತಿಲ್ಲ. ಆದ್ರೆ ನನ್ನ ಹೆಸರು ಮಾಮ, ಆದ್ರೆ ನನ್ನ ಗಾಡ್ ಫಾದರ್ ಅಂತ ಹೇಳ್ಬೋದು. ವೆಂಕಟರಾಮನ ಗಾಡ್ ಫಾದರ್ ಅಂತ ಹೇಳ್ಬೋದು. ಬದುಕನ್ನೋದು ಹೇಗೆ, ಸೋಲು ಅನ್ನೋದು ಹೇಗೆ ಅಂತ ಪ್ರತಿನಿತ್ಯ ನಂಗೆ ಕಲ್ಸ್ಕೊಟ್ಟವರು. ಅವ್ರ ಗಾಡಿದಲ್ಲಿ ಹೋಗ್ಬೇಕಾದ್ರೆ ಪ್ರತಿನಿತ್ಯ ನಂಗೆ ಹೇಳ್ಕೊಡ್ತಾ ಇದ್ರು, ಜೀವನ ಅಂದ್ರೆ ಏನು, ಕಷ್ಟ ಅಂದ್ರೆ ಏನು ಅಂತ ಹೇಳ್ಕೊಡ್ತಿದ್ರು. ಬಹುಶಃ ಅವತ್ತೊಂದು ದಿವಸ ಅವ್ರು ಏನಾದ್ರು ಆ ಲೆವೆಲ್ ಗಡಪಾಯಿ ಹಾಕ್ಲಿಲ್ಲ ಅಂತಂದ್ರೆ, ಅವತ್ತು ನನಗೆ ಸಾಥ್ ಕೊಟ್ಟಿಲ್ಲ ಅಂತಂದ್ರೆ, ನನ್ನ ಡಿಗ್ರಿದಲ್ಲಿ ಫೀಸ್ ಕಟ್ಟಿರ್ಬೋದು, ನನ್ನ ಒಂದು ಶ್ರೇಯೋಪದೇಶ ಆಗಿರ್ಬೋದು, ನನ್ನ ಬೆಳವಣಿಗೆದಲ್ಲಾಗಿರ್ಬೋದು, ನಾನು ಸಾಕಷ್ಟು ಜನ ನನ್ನ ಜೀವನದಲ್ಲಿ ನಿಂತಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಇವರು ಸಹ ನನಗೆ ಒಬ್ರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನನಗೆ ಇಷ್ಟಪಡ್ತೀನಿ. ಇವತ್ತು ನನ್ನ ಶಾಸನ ಆಗ್ಬೇಕು ಅಂತ ಅವರು ಕಟ್ಟಿರ್ತಕ್ಕಂಥ ಕನಸು ಇವತ್ತು ನನ್ನ ಶಾಸನ ಆಗಿದೆ. ಸಾಕಷ್ಟು ಜನ ಈ ಊರಿಂದ ನನಗೆ ಹೆಲ್ಪ್ ಮಾಡಿದ್ದೀರಿ. ಸೊ ಅದರಿಂದ ಮೊನ್ನೆ ಒಂದು ವಿಚಾರದಲ್ಲಿ ಬಂದಾಗ, ನೀವು ಕರಿಬೇಕಂತ ಬಂದಾಗ ಒಂದು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡ್ ನಡೀತು. ನನಗೆ ಒಬ್ಬ ವ್ಯಕ್ತಿ ಬಂದು ಕೇಳಿದ, ಈ ತರ ಒಬ್ಬನ ಕರಿಬೇಕು ಅಂತಂದಾಗ, ಇಲ್ಲ ನನಗೆ ಪರವಾಗಿಲ್ಲ, ಯಾಕಂದ್ರೆ ಅವ್ರು ಕೊಟ್ರೆ ಏನ್ ಮರ್ಯಾದೆ ಅಂತಲ್ಲ, ಸೊ ಅವ್ರು ನೀವು ಬಂದಿದ್ದು ನಿಮಗೂ ಮರ್ಯಾದೆ ಕೊಟ್ಟೆ ಅಂತ ಹೇಳಿದೆ. ಸೊ ಅದರಿಂದ ಒಂದು ತಪ್ಪು ತಿಳುವಳಿಕೆಯಿಂದ ಒಂದು ಇದೋಗ್ಬಾರ್ದು, ಸಂದೇಶ ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು ನಾನು ಮನವರಿಕೆ ಮಾಡ್ಕೊಡ್ತಾ ಇದ್ದೀನಿ. ಯಾವ ವ್ಯಕ್ತಿಯನ್ನು ಕೂಡ, ಯಾವ ಕುಟುಂಬದವರು ಕೂಡ ಯಾರನ್ನೂ ಕೂಡ ನಾನು ಕೀಳು ಮಾಡ್ತಾರೆ ನೋಡೋದಿಲ್ಲ. ಅಂತ ಒಂದು ಸಂಪ್ರದಾಯದಲ್ಲಿ ಆ ತರ ಒಂದು ಪದ್ಧತಿ ನಾನು ಬೆಳೆದಿಲ್ಲ ಅಂತ ಹೇಳ್ತಾ, ಇವತ್ತು ನನ್ನ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಸಾಥ್ ಕೊಟ್ಟಿರ್ತಕ್ಕಂಥ ವಿಶೇಷವಾಗಿ ಸಂಸದ ಥ್ಯಾಂಕ್ಸ್ ಹೇಳ್ತಾ, ದಯವಿಟ್ಟು ಇಲ್ಲಿ ನಮ್ಮೂರಿನಲ್ಲಿ ಪರಮಾತ್ಮದಲ್ಲಿ ನಮ್ಮ ಕಮ್ಯುನಿಟಿ ಅಂಡು ನಮ್ಮ ಒಕ್ಕಲಿಗ ಕಮ್ಯುನಿಟಿ, ನಮ್ಮ ಕಮ್ಯುನಿಟಿ ಒಳ್ಳೆ ಸಾಮರಸ್ಯದಿಂದ, ಒಳ್ಳೆ ಸಂತೋಷದಿಂದ ಹೋಗ್ತಾ ಇದೆ. ಅದೇ ರೀತಿ ಹೋಗ್ಲಿ ಅಂತ ಬಯಸ್ತಾ, ಇನ್ನು ಈ ಊರಿಗೆ ನಾನು ಮಾಡ್ಬೇಕಂತ ಕೊರತಿತ್ತು, ತುಂಬಾ ಒಂದು ಇದೆ, ಏನಂದ್ರೆ ಸಾಕಷ್ಟು ನಾನು ಮಾಡ್ಬೇಕಂತ ಒಂದು ಕೆಲಸಗಳು ಬಾಕಿ ಇದೆ. ಖಂಡಿತವಾಗ್ಲೂ ಮುಂದಿನ ದಿವಸ ಮಾಡಿ ಮತ್ತೆ ಈ ಊರಿಗೆ ಬರ್ತೇನೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದೀನಿ. ನಮ್ಮೆಲ್ಲರಿಗೂ ಒಂದು ಸಹ ನಾನು ಮಾತು ಮುಗಿಸಿ, ಇನ್ನೂ 4 ಕಾರ್ಯಕ್ರಮ ಇರೋದ್ರಿಂದ ಇನ್ನೂ ಊಟ ಇಲ್ಲ, ತಿಂಡಿ ಸಹ ಇನ್ನೂ ಇಲ್ಲ. ಅದಕ್ಕೋಸ್ಕರ ಕಂಟಿನ್ಯೂಸ್ ಪ್ರೋಗ್ರಾಮ್ ಇರೋದ್ರಿಂದ ನಾನು ಅಟೆಂಡ್ ಆಯ್ತು. ಇನ್ನೂ 4 ಕಾರ್ಯಕ್ರಮ ಇರೋದ್ರಿಂದ ದಯವಿಟ್ಟು ಕ್ಷಮೆ ಇರಲಿ. ನಾನು ಮತ್ತು ಸಂಸದರು ಬೆಂಗಳೂರಿಗೆ ಹೋಗ್ಬೇಕು ಕಾರ್ಯಕ್ರಮಕ್ಕೆ, ಇಲ್ಲಿಂದ ಹೊರಡ್ತಾ ಇದ್ವಿ. ಎಲ್ಲರಿಗೂ ಕ್ಷಮೆ ಕೇಳಿ, ನಿಮ್ಮೆಲ್ಲರೂ ಪರ್ಮಿಷನ್ ತಗೊಂಡು ಇಲ್ಲಿಂದ ಹೊರಡ್ತಾ ಇದ್ವಿ. ಎಲ್ಲರೂ ನಮಸ್ಕಾರ.